ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಆದರೆ ಈ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಉಡುಪಿಯಲ್ಲಿ ಈ ಸರ್ಕಾರದ ರೂಲ್ಸ್ಗಳೇ ಗಣೇಶ ಹಬ್ಬದ ಸಂಭ್ರಮಕ್ಕೆ ಅಡ್ಡಿ ಆಗ್ತಾ ಇದೆಯಂತೆ. ಉಡುಪಿ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ಕಡೆ ಸಾರ್ವಜನಿಕವಾಗಿ ಗಣೇಶ ಪೆಂಡಾಲ್ಗಳನ್ನು ಹಾಕಲಾಗಿದೆ. ನಿಯಮದ ಪ್ರಕಾರ 10 ಗಂಟೆಗೆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಬಿಡಬೇಕು. ಅನಂತರ ಲೌಡ್ ಸ್ಪೀಕರು, ಸೌಂಡ್ ಬಾಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಹಾಕುವಂತಿಲ್ಲ. ಉಡುಪಿಯ ಹೆಚ್ಚು ಕಡೆ 1 ಗಂಟೆಯವರೆಗೂ ಕೂಡ ದೇವಸ್ಥಾನ ಪೆಂಡಾಲ್ಗಳಲ್ಲಿ ಯಕ್ಷಗಾನ, ಭಜನೆ, ನಾಟಕಗಳು ನಡೀತಾನೆ ಇರುತ್ತೆ. ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡಿ, ನಿಯಮವನ್ನು ಸಡಿಲೆ ಮಾಡಬೇಕು ಎಂಬುದು ಗಣೇಶೋತ್ಸವ ಸಮಿತಿಯ ಆಗ್ರಹ ಆಗಿದೆ. ಬಟ್ ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ದೀಪಕ್ ಜೈನ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವದಾದ್ಯಂತ ಗಣೇಶ ಚತುರ್ಥಿಯನ್ನ, ಗಣಪತಿಯ ಹಬ್ಬವನ್ನು ಆಚರಿಸಲಿಕ್ಕೆ ಭಕ್ತರು ಸಿದ್ಧತೆ ಮಾಡ್ತಾ ಇದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರದ ಒಂದು ಕಂಡೀಷನ್ ಸಾಕಷ್ಟು ಗಣೇಶೋತ್ಸವ ಸಮಿತಿಗಳಿಗೆ, ಭಕ್ತರಿಗೆ ಗೊಂದಲವನ್ನು ಉಂಟು ಮಾಡಿದೆ. ಕಾರಣ ಏನು ಅಂತಂದರೆ, ರಾತ್ರಿ ಡಿಜೆಗಳಿಗೆ ಅವಕಾಶ ಇಲ್ಲ, 10 ಗಂಟೆಗೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಬೇಕು ಅನ್ನುವಂಥದ್ದು. ಆದರೆ ಕರಾವಳಿ ಭಾಗದಲ್ಲಿ, ಅದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಸುಮಾರು 400ರಷ್ಟು ಗಣೇಶೋತ್ಸವ ಸಮಿತಿಗಳು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. 7 ದಿವಸ, 5 ದಿವಸ, 3 ದಿವಸ, 1 ದಿವಸ, ಈ ಥರ ಬೇರೆ ಬೇರೆ ಒಂದೊಂದು ಪೆಂಡಾಲ್ಗಳು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾವು ನೋಡ್ಬೋದು ಗಣಪತಿಯ ಆರಾಧನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ನಾವೀಗ ಸದ್ಯಕ್ಕೆ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿದ್ದೇವೆ. ಈ ಬಾರಿ 25ನೇ ವರ್ಷ ಬಹಳ ವಿಜೃಂಭಣೆಯನ್ನು ನಡೆಸಬೇಕು ಅನ್ನುವಂಥದ್ದು. ಆದರೆ ಸರ್ಕಾರದ ರೂಲ್ಸ್ ಏನಿದೆ ಅಂತ ಅಂದರೆ, 10 ಗಂಟೆಗೆ ಲೌಡ್ ಸ್ಪೀಕರನ್ನು ಆಫ್ ಮಾಡಬೇಕು, ಅದರ ಜೊತೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನ್ನುವಂಥದ್ದು. ಕರಾವಳಿಯ ಪ್ರತಿ ಪೆಂಡಾಲ್ಗಳಲ್ಲೂ ಕೂಡ ಭಜನಾ ಕಾರ್ಯಕ್ರಮ ಇರ್ಬೋದು, ಅದರ ಜೊತೆಗೆ ನಾಟಕಗಳು, ಯಕ್ಷಗಾನಗಳು, ಈ ಎಲ್ಲವನ್ನ ಕೂಡ ಮಾಡ್ತಾರೆ. ಇದೆಲ್ಲವೂ ಆರಂಭವಾಗುವಂಥದ್ದೇ ರಾತ್ರಿ 9:30-10 ಗಂಟೆಗೆ. ಯಾಕಂದರೆ ದಿನಪೂರ್ತಿ ಇಲ್ಲಿ ಕಾರ್ಯಕ್ರಮಗಳು ಇರ್ತವೆ. ಹೀಗಾಗಿ ಈ ಥರದ ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಆದರೆ ಸರ್ಕಾರ ರೂಪಿಸಿರುವಂತಹ ನಿಯಮಗಳ ಪ್ರಕಾರ ಇದನ್ನು ಅನುಸರಿಸುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಔಟ್ಡೋರ್ಗಳಲ್ಲಿ 10 ಗಂಟೆಗೆ ಲೌಡ್ ಸ್ಪೀಕರನ್ನು ಆಫ್ ಮಾಡಬೇಕು. ಸಾರ್ವಜನಿಕರಿಂದ ಯಾರಾದರೂ ದೂರು ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ನಾವು